ಪರಿಶ್ರಮವೇ ಯಶಸ್ಸಿನ ಗುಟ್ಟು. ವಿದ್ಯಾರ್ಥಿಗಳಿಗೆ ಶಾಸಕ ಎಚ್.ಪಿ. ವೆಂಕಟೇಶ್ ಕರೆ. ವಿದ್ಯಾರ್ಥಿಗಳು ತಮ್ಮ ಜೀವನದ ಅತ್ಯಂತ ಮಹತ್ವದ ಹಂತವಾದ ವಿದ್ಯಾರ್ಥಿ ಜೀವನದಲ್ಲಿ ಪರಿಶ್ರಮ ಪಟ್ಟು ವಿದ್ಯಾಭ್ಯಾಸದತ್ತ ಪೂರ್ಣ ಗಮನ ಹರಿಸಿದರೆ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಪಾವಗಡ ಶಾಸಕ ಎಚ್.ಪಿ. ವೆಂಕಟೇಶ್ ಹೇಳಿದರು. ಪಟ್ಟಣದ ವೈ.ಎ. ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ವಿವಿಧ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸಮಸ್ಯೆಗಳ ಅರಿವು ನನಗಿದ್ದು ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸುಸಜ್ಜಿತ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಆಡಿಟೋರಿಯಂ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ನಡತೆ ಹಾಗೂ ಸಾಧನೆಯ ಮೂಲಕ ತಂದೆ ತಾಯಿಗಳಿಗೆ ಗೌರವ ತರುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಏನಾದರೂ ಕನಸು ಕಾಣಬೇಕು, ನೀವು ಸಾಧನೆ ಮಾಡಬೇಕು. ಹೆಣ್ಮಕ್ಳು ಒಳ್ಳೊಳ್ಳೆ ರಿಸರ್ವೇಶನ್ ಕೋಟದಲ್ಲಿ ಎಲ್ಲ ಥರ ಅವಕಾಶಗಳಿದೆ. SC STಗಳು, ಬ್ಯಾಕ್ ಬೋರ್ಡ್ಸು, ನೀವು ಅಷ್ಟೇನಪ್ಪ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ಕಷ್ಟಪಟ್ಟು ಓದಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಅದನ್ನು ನೀವು ಯಾಕಂದರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರು ಏನೋ ನನ್ನ ಮಗ ಓದ್ತಾನೆ ಅಂತ ಅವರು ಕನಸು ಕಾಣ್ತಾ ಇರ್ತಾರೆ. ನನ್ನ ಮಕ್ಕಳು ಈ ಥರ ಇಂಜಿನಿಯರು, ಡಾಕ್ಟರ್ಗಳಾಗಬೇಕು, ಆಫೀಸರ್ಸ್ ಆಗಬೇಕು, ಲೆಕ್ಚರರ್ಸ್ ಆಗಬೇಕು, ಏನೋ ಒಂದು ಸಣ್ಣ ಸಣ್ಣ ಆಸೆಗಳಿರುತ್ತೆ. ಕೆಲವರು ಸಾಯೋವರೆಗೂ ಬೆಂಗಳೂರೇ ನೋಡೋಕ್ಕಾಗಿರಲ್ಲ, ಹಂಗೆ ಸತ್ತೋಗಿದ್ದಾರೆ. ನಮ್ಮ ಹಿರಿಯರೆಲ್ಲ ಪಾವಗಡ ನೋಡದೆ ಎಷ್ಟೋ ಜನ ಸತ್ತಿದ್ದಾರೆ. ವಯಸ್ಸಾದವರು ಅವ್ರ ತವ್ರ ಮನೆಗಳು ಬಿಟ್ಟರೆ ಇನ್ನೊಂದು ಊರೇ ನೋಡಿಲ್ಲ. ಅಂತ ಕಾಲದಲ್ಲಿ ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ BA ವಿಭಾಗದಲ್ಲಿ 9ನೇ ರ್ಯಾಂಕ್ ಪಡೆದ ಮೇಘನಾ ಅವರನ್ನು ಸನ್ಮಾನಿಸಿ 10,000 ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಜೊತೆಗೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಹಾಗೂ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಮೇಘನಾ ಮಾತನಾಡಿ, SSLC ಮತ್ತು PUCಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದೇನೆ. ವೈದ್ಯಕೀಯ ಕ್ಷೇತ್ರದ ಆಸೆ ಇದ್ದರೂ ಪರಿಸ್ಥಿತಿಗಳಿಂದ ಕಲಾ ವಿಭಾಗ ಆಯ್ಕೆ ಮಾಡಬೇಕಾಯಿತು. ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಧ್ಯಯನದಿಂದ ಸಮಾಜದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ UPSC ಪರೀಕ್ಷೆಗೆ ತಯಾರಿ ನಡೆಸುವೆ ಎಂದು ಹೇಳಿದರು. ನನ್ನ ಹೆಸರು ಮೇಘನಾ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಪಾವಗಡದಲ್ಲೇ. ನನ್ನ ಸ್ಕೂಲಿಂಗು, ಕಾಲೇಜು, ಡಿಗ್ರಿ ಎಲ್ಲ ಓದಿದ್ದೆಲ್ಲ ಪಾವಗಡಲ್ಲೇ. ನಾನು ಸ್ಕೂಲಲ್ಲಿ 10th ಓದಬೇಕಾದ್ರೆ ನನಗೆ ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾನು PCMBನೇ ತೊಗೊಂಡೆ. ಆ್ಯಂಡ್ 10th 96.96% ಕೂಡ ಬಂದಿತ್ತು. ಆ್ಯಂಡ್ PU ಆದಮೇಲೆ PUಲ್ಲಿ PCMBನೇ ತೊಗೊಂಡೆ ಡಾಕ್ಟರ್ ಮಾಡಬೇಕು ಅಂತ. ಬಟ್ PU ಆದಮೇಲೆ ಮದುವೆ ಆಯಿತು, ತುಂಬ ಲೈಫಲ್ಲಿ ಚೇಂಜಸ್ ಆಯಿತು. ಸೊ ಆ ರೀಸನಿಂದ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗೋಕ್ಕಾಗಲಿಲ್ಲ. ಸೊ ನನಗೆ ಸುಮ್ಮನೆ ಕೂರೋಕ್ಕಂತೂ ಆಗಲಿಲ್ಲ. ಲೈಫಲ್ಲಿ ಏನೋ ಒಂದು ಮಾಡಲೇಬೇಕು ಅಂತ ತುಂಬ ಆಸೆ ಇತ್ತು. ಸೊ ಸೈನ್ಸ್ ಇಲ್ಲ ಅಂದ್ರೇನು ಆರ್ಟ್ಸ್ ತೊಗೊಳ್ಳೋಣ ಅಥವಾ ಕಾಮರ್ಸ್ ತೊಗೊಳ್ಳೋಣ ಅಂತ ಕಾಲೇಜ್ ಹತ್ರ ಹೋದೆ. ಅಲ್ಲಿ ನನಗೆ ಆರ್ಟ್ಸ್ ಸಬ್ಜೆಕ್ಟ್ ತುಂಬ ಇಷ್ಟ ಆಯಿತು. ಸೊ ನಾನು ಅವಾಗ ಆರ್ಟ್ಸ್ ತೊಗೊಂಡೆ. ಈ ಆರ್ಟ್ಸ್ ಸಬ್ಜೆಕ್ಟಲ್ಲಿ ನಾನು ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ತೊಗೊಂಡಿದ್ದೀನಿ. ಇವತ್ತು ಅದೇ ಆರ್ಟ್ಸ್ ಸಬ್ಜೆಕ್ಟಲ್ಲಿ ನಾನು ರ್ಯಾಂಕ್ ಪಡೆದಿದ್ದೀನಿ. ಆ್ಯಂಡ್ ನಾನೇನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂದರೆ, ನಾನು ಮೆಡಿಕಲ್ ಫೀಲ್ಡ್ ಬಿಟ್ಟು ಸೈನ್ಸ್ ಬಿಟ್ಟು ಇವಾಗ ಆರ್ಟ್ಸ್ ಬಂದರೂ ನಾನು ಈ ಥರ ರ್ಯಾಂಕ್ ಬಂದಿದ್ದೀನಿ ಅಂದರೆ ಅದು ನನ್ನ ಕಷ್ಟ. ಹಾಗೆ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡ್ ಆಗಿರಲಿ, ನಮ್ಮ ಫ್ಯಾಮಿಲಿ ಆಗಿರಲಿ, ಕಾಲೇಜ್ ಆಗಿರಲಿ, ಎಲ್ಲ ಸಪೋರ್ಟಿಂದನೇ ನಾನಿವತ್ತು ಈ ಫೀಲ್ಡಲ್ಲಿರೋದು. ಅಂದರೆ ಈ ಒಂದು ಪೊಸಿಷನಲ್ಲಿ ನಾನು ನಿಂತಿರೋದು. ಆ್ಯಂಡ್ ಐ ವಾಂಟ್ ಟು ಸೇ ದಟ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಮೈ ಲೈಫ್ ಅಂತ. ಯಾಕಂದರೆ ತುಂಬ ಲೈಫ್ ಇದೆ, ಇನ್ನೂ ತುಂಬ ಬ್ಯಾಟಲ್ಸ್ ಇದೆ. ಎಲ್ಲ ಯುದ್ಧನ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಬಟ್ ಯುದ್ಧ ಅಂತೂ ಮಾಡಲೇಬೇಕು ಅಂತ ನನ್ನ ಒಪಿನಿಯನ್ ಇದೆ. ಸೊ ಇದು ಎಲ್ಲ ಯುದ್ಧದಲ್ಲಿ ಇದಕ್ಕೆಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಸಿಗುತ್ತೆ ಈ ಒಂದು ಅವಾರ್ಡ್ ಅನ್ನೋದು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಎಲ್ಲರೂ ನನ್ನ ಸಪೋರ್ಟಿಂದನೇ ನಾನಿವತ್ತು ಈ ಪೊಸಿಷನಲ್ಲಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನಿಮ್ಮ ಸರ್, ನಾನು ಮುಂದೆ UPSC ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ಒಂದು ಕಡೆ ಮೆಡಿಕಲ್ ಫೀಲ್ಡ್ ಹೋಯಿತು, ಬಟ್ ನಾನು ಅದೇ ಟೈಮಲ್ಲಿ ಸೊಸೈಟಿ ಬಗ್ಗೆ ತುಂಬ ಅಂದರೆ ತುಂಬ ತಿಳ್ಕೊಂಡೆ. ಆ ಟೈಮಲ್ಲಿ UPSC ಮಾಡಿದ್ರೆ ಆ ಫೀಲ್ಡ್ಗೆ ತುಂಬ ಡೆವಲಪ್ಮೆಂಟ್ ಸಿಗುತ್ತೆ, ತುಂಬ ಸಪೋರ್ಟ್ ಸಿಗುತ್ತೆ ಅಂತ ತುಂಬ ಅನ್ನಿಸ್ತು. ಆ ಟೈಮಲ್ಲಿ ನಾನು UPSC ಆಸ್ಪಿರೆಂಟ್ಸು ಹಾಗೆ UPSC ಕ್ಲಿಯರ್ ಮಾಡಿರೋ IAS ಆಫೀಸರ್ ಬಗ್ಗೆಲ್ಲ ತುಂಬ ತಿಳ್ಕೊಂಡೆ.
ಆದರೆ ನನಗೊಬ್ರು ತುಂಬ ಇನ್ಸ್ಪೈರ್ ಆಗಿರೋರು ಅಂದರೆ ಅವ್ರನ್ನ ಈಗ ಎಲ್ಲರೂ ಅಮ್ಮ ಅಂತ ಕರೀತಾರೆ. ಅವರು ಒಂದು ಟ್ರೈಬಲ್ ಕಮ್ಯುನಿಟಿ ಲೈಫ್ನ ಚೇಂಜ್ ಮಾಡಿದ್ದಾರೆ. ಆ ಒಂದು IAS ಆಫೀಸರಿಂದ ಒಂದು ಕಮ್ಯುನಿಟಿ ಫುಲ್ ಚೇಂಜ್ ಆಗಿದೆ. ಅವರೆಲ್ಲೋ ಹಳ್ಳಿಯಲ್ಲಿ ಎಜುಕೇಷನ್ ಇಲ್ಲದೆ, ಹೆಲ್ತ್ ಇಲ್ಲದೆ, ಸ್ಯಾನಿಟೇಷನ್ ಇಲ್ಲದೆ ತುಂಬ ಕಷ್ಟಪಡೋರು ಲೈಫು. ಈಗ ಅವ್ರು ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಇಂಟರ್ನ್ಯಾಷನಲ್ ಆಗಿ ಸೇಲ್ ಆಗುತ್ತೆ ಜಸ್ಟ್ ಬಿಕಾಸ್ ದಟ್ IAS ಆಫೀಸರ್ ಆ್ಯಂಡ್ ಶಿ ಗಾಟ್ ಸಪೋರ್ಟ್ ಫ್ರಮ್ ದ ಸೊಸೈಟಿ. ಸೊ ಅವನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಒಂದು ಪವರ್ ಸಿಗುತ್ತೆ, ವಿ ಶುಡ್ ಡೂ ಸಮಥಿಂಗ್ ಫಾರ್ ಅವರ್ ಸೊಸೈಟಿ ಅಂತ ಅನ್ನಿಸ್ತು. ಸೊ ಅದು ಕೆಪಾಸಿಟಿ ಇದೆ, ಸಪೋರ್ಟ್ ಮಾಡೋ ಫ್ಯಾಮಿಲಿ ಇದೆ, ಇದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಕಷ್ಟಪಟ್ಟು ಓದು ಈ ಒಂದು ಸಿಚುವೇಶನಲ್ಲಿ ಇದ್ದೀನಿ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ VN ಮುರಳೀಧರ್ ವಹಿಸಿಕೊಂಡಿದ್ದರು. ವೇದಿಕೆಯಲ್ಲಿ ವಿಶೇಷ ಉಪನ್ಯಾಸಕ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಕರಿಯಣ್ಣ, ನಿಕಟಪೂರ್ವ ಪ್ರಾಂಶುಪಾಲರಾದ ಡಾಕ್ಟರ್ N ಶ್ರೀಧರ್ ಸೇರಿದಂತೆ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳು ಉಪಸ್ಥಿತರಿದ್ದರು.